ಆಗ ಕೊಲಂಬಸ್ 1 ವಾರದ ನಂತರ ಪೋರ್ಚುಗಲ್ನ ರಾಜನಾದ ಕಿಂಗ್ ಜಾನ್ II ಭೇಟಿ ಮಾಡಿ ಪೂರ್ತಿ ಕತೆ ಹೇಳುತ್ತಾನೆ. ಅಲ್ಲಿಂದ ಇವರನ್ನು ಬಿಡುಗಡೆ ಮಾಡಿ ಕಳಿಸಲಾಗುತ್ತೆ. ಅಲ್ಲಿಂದ ನೈನಾ ಹಡಗನ್ನು ತಗೊಂಡು ಕೊಲಂಬಸ್ ಹಾಗೂ ತಂಡ ಸ್ಪೇನ್ನ ಕಡೆಗೆ ಹೋಗುತ್ತಾರೆ. ಮಾರ್ಚ್ 15, 1493 ಸ್ಪೇನ್ನ ರಿಯೋ ಟಿಂಟಾ ನದಿ ಮೂಲಕ ಪಲೋಸ್ಗೆ ಎಂಟ್ರಿ ಕೊಡುತ್ತಾರೆ. ಅಲ್ಲಿ ಕೊಲಂಬಸ್ಗೆ ಅದ್ಧೂರಿಯಾದ ಸ್ವಾಗತ ಕೋರಲಾಗುತ್ತೆ. ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದ ವೀರ ಎಂಬ ಘೋಷಣೆ ಕೂಡ ಕೂಗಲಾಗುತ್ತೆ. ಆದರೆ ವಾಸ್ತವದಲ್ಲಿ ಆತ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದಿರಲಿಲ್ಲ. ಆತ ಕಂಡುಹಿಡಿದಿದ್ದು ಹೊಸ ಖಂಡವನ್ನೇ, ಅದುವೇ ಅಮೆರಿಕ. ಅಥವಾ ಇನ್ನು ಪಿನ್ ಪಾಯಿಂಟ್ ಮಾಡಿ ಹೇಳಬೇಕು ಅಂದರೆ ದ ಬಹಮಾಸ್ ಐಲ್ಯಾಂಡ್ಸ್ ಅಥವಾ ವೆಸ್ಟ್ ಇಂಡೀಸ್. ಅದನ್ನು ಆಗ ಯುರೋಪಿಯನ್ಗಳು ಇಂಡಿಯಾ ಪಕ್ಕದಲ್ಲೇ ಇರುವ ದ್ವೀಪಗಳು ಅಂದ್ಕೊಂಡಿದ್ರು. ಅದಕ್ಕೆ ಅದರ ಹೆಸರು ವೆಸ್ಟಲ್ಲಿರುವ ಇಂಡಿಯಾ ಅಂದರೆ ವೆಸ್ಟ್ ಇಂಡೀಸ್ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. ಈ ಥರ ಘೋಷಣೆ ಕೂಗ್ತಾ ಸೆಲೆಬ್ರೇಷನ್ ಮಾಡ್ತಾ ಇರುವಾಗ ಅದೇ ಸಮಯದಲ್ಲಿ ಪಿಂಟಾ ಹಡಗಿನ ಎಂಟ್ರಿ ಕೂಡ ಆಗುತ್ತೆ. ಅದರಲ್ಲಿ ಪಿಂಜಾನ್ ತೀವ್ರ ಜ್ವರದಿಂದ ಬಳಲುತ್ತಿರುತ್ತಾನೆ. ಆತನನ್ನು ಸ್ಟ್ರೆಚ್ಚರಲ್ಲಿ ಟ್ರೀಟ್ಮೆಂಟ್ಗೆ ಕರೆದುಕೊಂಡು ಹೋಗಲಾಗುತ್ತೆ. ಕೊಲಂಬಸ್ ಬಹಾಮಾಸಿಂದ ಸಾಕ್ಷಿಗೆ ತಂದಿದ್ದ ಕರಕುಶಲ ವಸ್ತುಗಳು, ಆಯುಧಗಳು, ಗಿಡಗಳು, ಸಸ್ಯಗಳು, ಚಿನ್ನ, ತನ್ನ ಡೈರಿಯನ್ನು ಹಾಗೂ ವಿವಿಧ ಬಡಕಟ್ಟು ಜನರನ್ನು ರಾಣಿ ಇಸ್ಬೆಲ್ಲಾ ಹಾಗೂ ಕಿಂಗ್ ಫೆರ್ಡಿನ್ಯಾಂಡ್ರ ಮುಂದೆ ಒಪ್ಪಿಸುತ್ತಾನೆ. ಇದು ಇಲ್ಲಿಗೆ ನಿಲ್ಲಲಿಲ್ಲ. ಇದರ ಮುಂದೆ ಬರೆದ ಕತೆ ಇನ್ನೂ ಭೀಕರವಾಗಿದೆ. ಇದೇ ಸರಣಿಯ ಭಾಗ 2ರಲ್ಲಿ ಅತಿ ಶೀಘ್ರದಲ್ಲೇ ಅದನ್ನು ಪ್ರಸ್ತುತಪಡಿಸುತ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ, ಯುವ ಪೀಳಿಗೆಗೆ ಹಾಗೂ ಆಂಟಿ ಅಂಕಲ್ಗಳಿಗೆ ಇದನ್ನು ಶೇರ್ ಮಾಡಿ. ಧನ್ಯವಾದಗಳು.